ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಮಹಾಧಿವೇಶನ 17 ಮತ್ತು 18 ಭಾರತ್ ಮಂಟಪದಲ್ಲಿ ಆಯೋಜನೆಗೊಂಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಭಾರತ್ ಮಂಟಪವನ್ನು ಉದ್ದೇಶಿಸಿ ಅಲ್ಲಿ ನಮ್ಮ ರಾಷ್ಟ್ರೀಯ ಮಹಾಧಿವೇಶನವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಹತ್ತತ್ರ 12,000ಕ್ಕೂ ಹೆಚ್ಚು ಜನ ದೇಶದ ಉದ್ದಗಲಕ್ಕೂ ಅಲ್ಲಿಂದ ಪ್ರತಿನಿಧಿಗಳು ಬರ್ತಾರೆ. ಕರ್ನಾಟಕದಿಂದಲೇ 500ಕ್ಕೂ ಹೆಚ್ಚು ಜನ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು 10 ವರ್ಷಗಳ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ತಂದಿರತಕ್ಕಂಥ ಸುಧಾರಣೆಗಳು, ಜನಹಿತಕ್ಕೆ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳು ಮತ್ತು ಬಡವರನ್ನು ಬಡತನದಿಂದ ಮೇಲೆತ್ತೋದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳೂ ಸೇರಿದಂತೆ ರಾಷ್ಟ್ರೀಯ ಹಿತದ ಯೋಜನೆಗಳು ಇವೆಲ್ಲವೂ ಕೂಡ ಆ ಮಹಾಧಿವೇಶನದಲ್ಲಿ ಉಲ್ಲೇಖ ಆಗ್ತವೆ ಮತ್ತು ಆತ್ಮವಿಶ್ವಾಸದಿಂದ ನಾವು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತೇವೆ. ಮತ್ತೊಮ್ಮೆ ಮೋದಿ ಅನ್ನುವಂಥ ಘೋಷಣೆ ಜನರ ನಡುವೆಯಿಂದಲೇ ಬರಲಿಕ್ಕೆ ಶುರುವಾಗಿದೆ. ಜನ ಮಾತಾಡ್ತಾ ಇದ್ದಾರೆ ಮತ್ತೊಮ್ಮೆ ಮೋದಿ ಅಂಥೇಳಿ. ಹಾಗಾಗಿ 3ನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಶತಸಿದ್ಧ. ಭಾರತೀಯ ಜನತಾ ಪಾರ್ಟಿ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿ ಗೆಲುವು ಸಾಧಿಸುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಕರ್ನಾಟಕದಲ್ಲೂ ನಾವು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋದು ನಮ್ಮ ಸಂಕಲ್ಪ ಇದೆ. ಅದು NDA JDS ಕೂಡ ನಮ್ಮ NDA ಜೊತೆಗೆ ಸೇರಿರೋದ್ರಿಂದ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದು ಅಸಾಧ್ಯದ ಮಾತಲ್ಲ ಅಂತ ನಂಗೆ ಅನಿಸುತ್ತೆ. ಸರ್, ಯಾರ್ಯಾರಿಗೆ ಆಹ್ವಾನ ಇದೆ ರಾಷ್ಟ್ರೀಯ ಮಹಾಧಿವೇಶನದಲ್ಲಿ? ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪದಾಧಿಕಾರಿಗಳು, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು, ರಾಷ್ಟ್ರೀಯ ಪರಿಷತ್ತಿನ ಸದಸ್ಯರು, ವಿವಿಧ ಮೋರ್ಚಾಗಳ ರಾಷ್ಟ್ರೀಯ ಪದಾಧಿಕಾರಿಗಳು, ಇದಲ್ಲದೆ ರಾಜ್ಯ ಮಟ್ಟದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಇದಲ್ಲದೆ ಚುನಾಯಿತ ಪ್ರತಿನಿಧಿಗಳಲ್ಲಿ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಿರ್ತಕ್ಕಂಥ ಅದರ ಮೇಲ್ಪಟ್ಟಂಥ ಮೇಯರು, ಡೆಪ್ಟಿ ಮೇಯರು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ, ಹೀಗೆ ಚುನಾಯಿತ ಪ್ರತಿನಿಧಿಗಳನ್ನು ಕೂಡ ರಾಷ್ಟ್ರೀಯ ಮಹಾಧಿವೇಶನಕ್ಕೆ ಆಹ್ವಾನಿಸಿದ್ದಾರೆ. ಇಡೀ ದೇಶದಲ್ಲಿ 11,000ಕ್ಕೂ ಹೆಚ್ಚು ಜನ ಈ ರೀತಿ ಅಪೇಕ್ಷಿತರು ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಮಹಾಧಿವೇಶನ 17 ಮತ್ತು 18 ಭಾರತ್ ಮಂಟಪದಲ್ಲಿ ಆಯೋಜನೆಗೊಂಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಭಾರತ್ ಮಂಟಪವನ್ನು ಉದ್ದೇಶಿಸಿ ಅಲ್ಲಿ ನಮ್ಮ ರಾಷ್ಟ್ರೀಯ ಮಹಾಧಿವೇಶನವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಹತ್ತತ್ರ 12,000ಕ್ಕೂ ಹೆಚ್ಚು ಜನ ದೇಶದ ಉದ್ದಗಲಕ್ಕೂ ಅಲ್ಲಿಂದ ಪ್ರತಿನಿಧಿಗಳು ಬರ್ತಾರೆ. ಕರ್ನಾಟಕದಿಂದಲೇ 500ಕ್ಕೂ ಹೆಚ್ಚು ಜನ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು 10 ವರ್ಷಗಳ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ತಂದಿರತಕ್ಕಂಥ ಸುಧಾರಣೆಗಳು, ಜನಹಿತಕ್ಕೆ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳು ಮತ್ತು ಬಡವರನ್ನು ಬಡತನದಿಂದ ಮೇಲೆತ್ತೋದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳೂ ಸೇರಿದಂತೆ ರಾಷ್ಟ್ರೀಯ ಹಿತದ ಯೋಜನೆಗಳು ಇವೆಲ್ಲವೂ ಕೂಡ ಆ ಮಹಾಧಿವೇಶನದಲ್ಲಿ ಉಲ್ಲೇಖ ಆಗ್ತವೆ ಮತ್ತು ಆತ್ಮವಿಶ್ವಾಸದಿಂದ ನಾವು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತೇವೆ. ಮತ್ತೊಮ್ಮೆ ಮೋದಿ ಅನ್ನುವಂಥ ಘೋಷಣೆ ಜನರ ನಡುವೆಯಿಂದಲೇ ಬರಲಿಕ್ಕೆ ಶುರುವಾಗಿದೆ. ಜನ ಮಾತಾಡ್ತಾ ಇದ್ದಾರೆ ಮತ್ತೊಮ್ಮೆ ಮೋದಿ ಅಂಥೇಳಿ. ಹಾಗಾಗಿ 3ನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಶತಸಿದ್ಧ. ಭಾರತೀಯ ಜನತಾ ಪಾರ್ಟಿ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿ ಗೆಲುವು ಸಾಧಿಸುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಕರ್ನಾಟಕದಲ್ಲೂ ನಾವು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋದು ನಮ್ಮ ಸಂಕಲ್ಪ ಇದೆ. ಅದು NDA JDS ಕೂಡ ನಮ್ಮ NDA ಜೊತೆಗೆ ಸೇರಿರೋದ್ರಿಂದ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದು ಅಸಾಧ್ಯದ ಮಾತಲ್ಲ ಅಂತ ನಂಗೆ ಅನಿಸುತ್ತೆ. ಸರ್, ಯಾರ್ಯಾರಿಗೆ ಆಹ್ವಾನ ಇದೆ ರಾಷ್ಟ್ರೀಯ ಮಹಾಧಿವೇಶನದಲ್ಲಿ? ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪದಾಧಿಕಾರಿಗಳು, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು, ರಾಷ್ಟ್ರೀಯ ಪರಿಷತ್ತಿನ ಸದಸ್ಯರು, ವಿವಿಧ ಮೋರ್ಚಾಗಳ ರಾಷ್ಟ್ರೀಯ ಪದಾಧಿಕಾರಿಗಳು, ಇದಲ್ಲದೆ ರಾಜ್ಯ ಮಟ್ಟದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು,
ಇದಲ್ಲದೆ ಚುನಾಯಿತ ಪ್ರತಿನಿಧಿಗಳಲ್ಲಿ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಿರ್ತಕ್ಕಂಥ ಅದರ ಮೇಲ್ಪಟ್ಟಂಥ ಮೇಯರು, ಡೆಪ್ಟಿ ಮೇಯರು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ, ಹೀಗೆ ಚುನಾಯಿತ ಪ್ರತಿನಿಧಿಗಳನ್ನು ಕೂಡ ರಾಷ್ಟ್ರೀಯ ಮಹಾಧಿವೇಶನಕ್ಕೆ ಆಹ್ವಾನಿಸಿದ್ದಾರೆ. ಇಡೀ ದೇಶದಲ್ಲಿ 11,000ಕ್ಕೂ ಹೆಚ್ಚು ಜನ ಈ ರೀತಿ ಅಪೇಕ್ಷಿತರು ಇದ್ದಾರೆ, ಅವರೆಲ್ಲರೂ ಬರ್ತಾರೆ. ಸರ್, ಈಗ ಒಂದು ನಿಮಿಷ, ಮಂಗಳೂರ್ದು ಜೆರೋಸೋ ಸ್ಕೂಲ್ದು ನಿಮಗೆ ಗೊತ್ತೇ ಇದೆ. ಈಗ ಆ ಟೀಚರು BJP MLAಗಳ ವಿರುದ್ಧ ದೂರು ದಾಖಲಿಸಿದ್ದಾರೆ. ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಶರಣ್ ಪಂಪೇಲ್ ಸೇರಿ 5 ಮಂದಿ ವಿರುದ್ಧ FIR ಫೈಲ್ ಆಗಿದೆ. ದೂರು ದಾಖಲಿಸೋದಕ್ಕೆ ಅವರು ಸ್ವತಂತ್ರರಿದ್ದಾರೆ, ಯಾರು ಬೇಕಾದ್ರೂ ದೂರು ಕೊಡ್ಬೋದು. ಪ್ರೈಮಾ ಫೆಸಿ ಆ ಶಿಕ್ಷಕಿ ಹಿಂದೂ ಧರ್ಮದ ವಿರುದ್ಧ ಅವರು ನಿರಂತರವಾಗಿ ತಪ್ಪು ಅಭಿಪ್ರಾಯ ಮೂಡಿಸೋ ಕೆಲಸ ಮಾಡ್ತಿದ್ರು ಅನ್ನೋದನ್ನು ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಅದೇ ಶಾಲೆಯ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ದೂರು ಬಂದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಯಾವುದೇ ದೂರು ಬಂದರೂ ಹೋಗಲೇಬೇಕಾಗತ್ತೆ. ಆದರೆ ಶಿಕ್ಷಕಿಯವರು ತಾನು ಮಾಡಿದ ತಪ್ಪನ್ನು ದೂರು ಕೊಟ್ಟ ತಕ್ಷಣ ಮುಚ್ಚಾಕೋಕ್ಕಾಗಲ್ಲ. ತನಿಖೆ ನಡೀಲಿ, ತನಿಖೆ ನಡೆದಾಗ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಯಾರ ಮೇಲೆ ದೂರು ಕೊಟ್ಟರು FIR ಹಾಕಬೇಕು ಅನ್ನೋದು ನಿಯಮ. FIR ಆದ ತಕ್ಷಣವೇ ಎಲ್ಲ ಆಗೋಯ್ತು ಅಂತ ಅಲ್ಲ, ಅದರ ನಂತರ ತನಿಖೆ ಆಗುತ್ತೆ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಅವರಿಗೆ ಅವ್ರದ್ದೇ ಶಾಲೆಯ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದರೆ ಅವರು ನಿತ್ಯ ಏನೇನು ಹಿಂದೂ ಧರ್ಮದಕ್ಕೆ ಸಂಬಂಧಪಟ್ಟಂತೆ ಅವರು ನೆಗೆಟಿವ್ ನೆರೇಟಿವ್ನ ಸೆಟ್ ಮಾಡೋ ಪ್ರಯತ್ನ ಮಾಡ್ತಿದ್ರು ಅನ್ನೋದೆಲ್ಲವನ್ನೂ ಕೂಡ ಮಕ್ಕಳು ಹೇಳಿರೋದು ನಾವು ಕೇಳಿದ್ದೇವೆ. ಹಾಗಾಗಿ ತನ್ನ ತಪ್ಪನ್ನು ಅವರು ದೂರು ಕೊಟ್ಟು ಮುಚ್ಚಾಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈಗ ರಾಜ್ಯಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಪೇಂದ್ರ ರೆಡ್ಡಿ ಅವರು 5ನೇ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾರೆ. ಮೈತ್ರಿ ಅಭ್ಯರ್ಥಿ. ನಮಗೆ ಒಂದು ಸೀಟು ಗೆದ್ದು ಅದರ ಮೇಲೆ 39 ಓಟುಗಳು ಹೆಚ್ಚಿಗೆ ಇದ್ದಾವೆ. 6 ಮತಗಳ ಕೊರತೆ ಇದೆ. 6 ಮತಗಳನ್ನು ರಾಜಕಾರಣದಲ್ಲಿ ಹಲವು ಜನ ಹಲವು ಕಾರಣಕ್ಕೆ ಸ್ನೇಹಿತರಾಗಿರ್ತಾರೆ. ಹಾಗಾಗಿ 6 ಮತಗಳನ್ನು ತಗೊಳ್ಬೋದು ಅನ್ನೋ ವಿಶ್ವಾಸ ಇರ್ಬೋದು. ಆ 6 ಮತಗಳು ಹೆಚ್ಚುವರಿಯಾಗಿ ಬಂದರೆ ಗೆಲುವು ಕೂಡ ಸಾಧ್ಯ ಆಗುತ್ತೆ. ಕಷ್ಟದ್ದೇನಲ್ಲ. ಹಿಂದೆಲ್ಲ 10-12 ಹೆಚ್ಚುವರಿ ಓಟ್ ಇಟ್ಟುಕೊಂಡೇ ಎಲೆಕ್ಷನ್ ನಡೆಸಿ ಗೆದ್ದು ಬಂದಿರುವಂಥ ಉದಾಹರಣೆಗಳಿದ್ದಾವೆ. ಈಗ 39 ಓಟು ಹೆಚ್ಚುವರಿಯಾಗಿದೆ, 6 ಮತಗಳು ಕೊರತೆ ಇದೆ. 6 ಮತಗಳು ಏನಾದರೂ ಕ್ರಾಸ್ ಓಟ್ ಆದರೆ ಹೇಳೋಕ್ಕಾಗಲ್ಲ. ರಾಜಕಾರಣದಲ್ಲಿ ಭಾಳ ಜನ ಸ್ನೇಹಿತರಿರ್ತಾರೆ. ಕಾಂಗ್ರೆಸ್ನಲ್ಲೂ ಕುಪೇಂದ್ರ ರೆಡ್ಡಿ ಅವರಿಗೆ ಸ್ನೇಹಿತರಿದ್ದಾರೆ. ಹಾಗಾಗಿ ಆ ಸ್ನೇಹಿತರು ಸಹಾಯ ಮಾಡಿದ್ರೆ ಗೆದ್ದುಬಿಡ್ಬೋದು, ಹೇಳೋಕ್ಕಾಗಲ್ಲ. ಈಗ ಲೋಕಸಭಾ ಚುನಾವಣೆ ಅಖಾಡದಲ್ಲಿ CT ರವಿ ಅವರು ಇರ್ತಾರಾ ಇಲ್ವೋ? ಅದನ್ನು ನಿರ್ಣಯ ಮಾಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ, ನಾನಲ್ಲ. ನಾನು ಭಾಳ ಸರಿ ಹೇಳಿದ್ದೀನಿ, 95ರ ನಂತರ ಪಕ್ಷದಲ್ಲಿ ಕೇಳಿ ಏನನ್ನು ಪಡ್ಕೊಂಡಿಲ್ಲ ಅಂಥೇಳಿ. ಅದನ್ನು ನಿರ್ಣಯ ಮಾಡಬೇಕಾಗಿರೋದು ಪಾರ್ಟಿ ಏನು ನಿರ್ಣಯ ಮಾಡುತ್ತೆ ಅದರ ಪ್ರಕಾರ ನಾವು ನಡ್ಕೊಳ್ತೀವಿ. ಅಲ್ಲ, 2-3 ಕ್ಷೇತ್ರಗಳಲ್ಲೇ ತಮ್ಮ ಹೆಸರು ಕೇಳಿ ಬರ್ತವೆ. ಒಂದು ಚಿಕ್ಕಮಂಗ್ಳೂರು, ಉಡುಪಿ ಚಿಕ್ಕಮಂಗ್ಳೂರು ಇರ್ಬೋದು, ನಾರ್ತ್ ಇರ್ಬೋದು, ಎಲ್ಲ ಕಡೆನೂ CT ರವಿ ಸ್ಪರ್ಧೆ ಮಾಡ್ತಾರೆ. ಅಲ್ಲ, ಬಂದೇನು ಅಂದರೆ ನಾನು 95ರ ನಂತರ ಪಕ್ಷದಲ್ಲಿ ಕೇಳಿ ಪಡ್ಕೊಂಡಿಲ್ಲ. ಪಕ್ಷ ಏನು ತೀರ್ಮಾನ ಮಾಡುತ್ತೆ ತೀರ್ಮಾನವನ್ನು ಕಾರ್ಯಕರ್ತನಾಗಿ ಪಾಲಿಸೋದಷ್ಟೇ ನನ್ನ ಕೆಲಸ. ಉಳಿದಿದ್ದು ನಿರ್ಣಯ ಪಾರ್ಟಿ ಮಾಡುತ್ತೆ. ತಯಾರಿ ಮಾಡ್ಕೊಳ್ತಿದ್ದೀರಾ ಸರ್ ನೀವು? ಪಕ್ಷ 28 ಲೋಕಸಭಾ ಕ್ಷೇತ್ರ ಮಾತ್ರ ಅಲ್ಲ, 243 ಲೋಕಸಭಾ ಕ್ಷೇತ್ರಗಳಲ್ಲೂ ತನ್ನದೇ ಆದಂಥ ತಯಾರಿಯನ್ನು ನಾವು ದೇಶದ ಉದ್ದಗಲಕ್ಕೂ ಮಾಡ್ತಾನೇ ಇದ್ದೀವಿ. ಚುನಾವಣಾ ಕಾರ್ಯಾಲಯಗಳಿರ್ಬೋದು, ವಿಕಸಿತ ಭಾರತ ಅದರ ಯೋಜನೆಯನ್ನು ಜನರಿಗೆ ತಲುಪಿಸುವಂಥದ್ದಿರ್ಬೋದು, ಗ್ರಾಮ ಚಲೋ ಅಭಿಯಾನ ಇರ್ಬೋದು, ಈ ರೀತಿ ಯುವ ಮತದಾರರನ್ನು ಸೆಳೀತಕ್ಕಂಥ ಯೋಜನೆಗಳಿರ್ಬೋದು, ಮಹಿಳಾ ಮತದಾರರನ್ನು ಅವರನ್ನು ಪಕ್ಷದ ಜೊತೆಗೆ ಜೋಡಿಸುವಂಥ ಅಭಿಯಾನ ಇರ್ಬೋದು, ಇವೆಲ್ಲವೂ ಕೂಡ ನಡೀತಾನೇ ಇದ್ದಾವೆ.